ಏನಂತ ತುಂಬ್ತೀವಿ ಅದು ಭಾರತೀಯ ಅಂತ ಇರಬೇಕಷ್ಟೆ. ಭಾರತೀಯರು ಅಂತ ಜಾತಿ ಏನಂತ ತುಂಬ್ತೀವಿ ಅದು ಭಾರತೀಯ ಅಂತ ಇರಬೇಕಷ್ಟೆ. ಭಾರತೀಯರು ಅಂತ. ಬುಧವಾರ ಕುಣಿಗಲ್ ತಾಲೂಕಿನ ವಿವಿಧೆಡೆಗಳಲ್ಲಿ ಸಂಸದ ಡಾಕ್ಟರ್ CN ಮಂಜುನಾಥ್ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಸಂಸದರೊಂದಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾಕ್ಟರ್ ರವಿಬಾಬು, PLD ಬ್ಯಾಂಕ್ ತಾಲೂಕು ಅಧ್ಯಕ್ಷ ಡಿ ಕೃಷ್ಣಕುಮಾರ್ ಇತರೆ ಮುಖಂಡರುಗಳು ಸಾಥ್ ನೀಡಿದರು. ಕಾಡುಮತ್ತಿಕೆರೆ ಗ್ರಾಮದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಸಂಸದರು ಮಾತನಾಡಿದರು. ಜಾತ್ಯತೀತ ರಾಷ್ಟ್ರ ಆದಮೇಲೆ ಜಾತಿ ಆಗಬೇಕು, ಜಾತಿ ಗಣತಿ ಏನಕ್ಕೆ ಬೇಕು ಎಲ್ಲ? ಯಾಕೆಂದರೆ ಇದು ವೈಜ್ಞಾನಿಕವಾಗಿ ನಡಿಬೇಕು. ಈಗ ಆಗಿರ್ತಕ್ಕಂಥ ಸಮೀಕ್ಷೆ ಏನು 10 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು, ಈಗ ಅದು ಅಪ್ರಸ್ತುತ. ಯಾಕೆಂದರೆ 2014ನೇ ಇಸ್ವಿಯಲ್ಲಿ, 2025ನೇ ಇಸ್ವಿಯಲ್ಲಿ, ನಂತರ ಇವನ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ನಿನ್ನೆ ತಾನೇ ಆಚರಣೆ ಮಾಡಿದ್ದೇವೆ. ಅವರ ತತ್ವ ಸಿದ್ಧಾಂತ ಏನಿತ್ತು, ಅವರ ಮೂಲ ಸಂದೇಶ ಏನಿತ್ತು, ಜಾತಿಗಳ ನಡುವೆ ವೈಮನಸ್ಸು ಬಿರುಕನ್ನು ಉಂಟು ಮಾಡಬಾರ್ದು. ಅವರು ಜಾತಿ ವ್ಯವಸ್ಥೆ ವಿರುದ್ಧನೇ ಅವರು ಧ್ವನಿ ಎತ್ತಿದಂಥ ಮಹಾ ವ್ಯಕ್ತಿ. ಈಗ ಮಾಡೋದ್ರಿಂದ ಈಗ ನಾವು ಸಂವಿಧಾನದ ವಿರುದ್ಧ ಹೋಗ್ತಾ ಇದ್ದೀವಿ, ಇದು ಸರಿ ಇಲ್ಲ. ನಂತರ ಏನಾಗುತ್ತೆ, ಪ್ರತಿ ಎಲ್ಲ ವರ್ಗದಲ್ಲೂ ಕೂಡ, ವರ್ಗದವರಲ್ಲೂ ಕೂಡ, ಎಲ್ಲ ಸಮುದಾಯದಲ್ಲೂ ಕೂಡ ಬಡವರಿದ್ದಾರೆ. ಅವರಿಗೆ ಏನು ಸವಲತ್ತು ಕೊಡಬೇಕು, ಸಹಾಯ ಮಾಡಬೇಕು, ಅದನ್ನು ಮಾಡ್ತಾ ಹೋಗಬೇಕು. ಅದೇ ಯಾವುದೇ ಜಾತಿ ಆಗಿರಲಿ, ಅವರಿಗೆ ನಮ್ಮ ಇದು ಏನು ಒಂದು ಮೌಲ್ಯಮಾಪನ ಯಾವ ರೀತಿ ಇರಬೇಕು ಅಂದರೆ ಅವರ ಶೈಕ್ಷಣಿಕ ಹಿನ್ನೆಲೆ ಏನು, ಆರ್ಥಿಕ ಹಿನ್ನೆಲೆ ಏನು, ಎಲ್ಲರಿಗೂ ಸಹಾಯ ಮಾಡಬೇಕು. ಸೊ ಅಂಥ ಸಂದರ್ಭದಲ್ಲಿ ಈಗ ಹೇಗಿದ್ದರೂ ನಾವು ಈ ಮೀಸಲಾತಿ ಇದ್ದೇ ಇದೆ. ಸೊ ಮೀಸಲಾತಿ ಯಾರು ಶೈಕ್ಷಣಿಕವಾಗಿ ಯಾರು ಹಿಂದಿದ್ದಾರೆ ಅಥವಾ ಆರ್ಥಿಕವಾಗಿ ಆಗಿದ್ದಾರೆ, ಎಲ್ಲ ವರ್ಗದವ್ರಿಗೂ ಈಗ ಇದು ಜಾತ್ಯತೀತ ರಾಷ್ಟ್ರ, ಸಾಮಾಜಿಕ ಸಮಾನತೆ ಇರಬೇಕು. ಸಾಮಾಜಿಕ ಸಮಾನತೆ ಇದ್ದಂಥ ಸಂದರ್ಭದಲ್ಲಿ ಅದರಿಂದ ಇದೆಲ್ಲ ತುರ್ತಾಗಿ ಏನು ಮಾಡೋಕ್ಕೆ ಹೋಗಬಾರ್ದು. ಇದು ವ್ಯಾಪಕವಾಗಿ ಚರ್ಚೆ ಆಗಬೇಕಾಗತ್ತೆ. ಇದಕ್ಕೆ ಎಲ್ಲ ಸಮುದಾಯದ ಮುಖ್ಯಸ್ಥರನ್ನು ಅವರ ಅಭಿಪ್ರಾಯ ತಗೋಬೇಕಾಗತ್ತೆ. ಸೊ ಅದರಿಂದ ಈ ಫಸ್ಟ್ ಆಫ್ ಆಲು ನನ್ನ ಅರ್ಥದಲ್ಲಿ ನಮ್ಮ ಈ ಕಾಲಮ್ ಏನಿದೆ, ತುಂಬ್ತೀವಿ ನಿಮ್ಮದು ಏನು ಅಂತ, ನಿಮ್ಮ ಜಾತಿ ಏನಂತ ತುಂಬ್ತೀವಿ ಅದು ಭಾರತೀಯ ಅಂತ ಇರಬೇಕಷ್ಟೆ. ಭಾರತೀಯರು ಅಂತ ಇರಬೇಕು. ಇವೆಲ್ಲ ಬಿಟ್ಬಿಡಬೇಕು. ಬಟ್ ಬಹಳ ಮುಖ್ಯವಾದದ್ದು, ಯಾರು ಹಿಂದುಳಿದಿದ್ದಾರೆ, ಯಾವುದೇ ಸಮುದಾಯ ಆಗ್ಬೋದು, ಅದು ಮುಂದುವರೆದ ಅಂದರೆ ಜಾತಿ ಅಂತ ಏನೋ ಅಥವಾ ಅದು ಮುಖ್ಯ ಅಲ್ಲ. ಯಾರು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡತಕ್ಕಂಥ ವ್ಯವಸ್ಥೆ ಜಾರಿಗೆ ಬರಬೇಕು ನಮ್ಮ